ಭಾರತದ ಜನರು ಇಂದು ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಅದನ್ನ ನೋಡಿ ಇಡೀ ವಿಶ್ವವೇ ಬೆರಗಾಗಿದೆ. ಅಮೆರಿಕ, ಯುರೋಪ್ ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾರೆ. ಅರಬ್ ದೇಶದ ಶೇಖ್ಗಳು ಕೂಡ ಇದನ್ನ ನೋಡಿ ಆಶ್ಚರ್ಯಗೊಂಡಿದ್ದಾರೆ. ಒಂದು ವಿಷಯ ಗೊತ್ತಿರ್ಲಿ, ಡೊನಾಲ್ಡ್ ಟ್ರಂಪ್ ಹಾಗೂ ಅವನ ಅನುಯಾಯಿಗಳು ಮತ್ತು ಅವನ ಸರ್ಕಾರ ಏಕೆ ಭಾರತೀಯರ ಹಿಂದೆ ಬಿದ್ದಿದ್ದಾರೆ, ಏಕೆ ಅವರು ಭಾರತೀಯರ ಮೇಲೆ ಕನ್ನ ಹಾಕಲು ಯತ್ನಿಸ್ತಾ ಇದ್ದಾರೆ. ಆದ್ರೆ ಈ ಸಾಧನೆಯ ದೊಡ್ಡ ಗೊಂದಲ ಏನಂದ್ರೆ, ಇದನ್ನ ನೋಡಿ ಕೆಲವರಿಗೆ ತುಂಬಾ ದುಃಖ ಆಗ್ಬೋದು, ಆದ್ರೆ ಕೆಲವರು ಖುಷಿ ಆಗ್ತಾರೆ. ಯಾಕೆ ಅಂತ ಈಗಲೇ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ಕೊಡುವ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಸುದ್ದಿಯನ್ನ ಸ್ವಲ್ಪ ವಿವರವಾಗಿ ಹೇಳ್ತೀನಿ ನೋಡಿ. RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಕೇಂದ್ರೀಯ ಬ್ಯಾಂಕ್ ಪ್ರತಿ ವರ್ಷ ಭಾರತದ ಎಲ್ಲ ಆರ್ಥಿಕ ವಿಷಯಗಳ ಬಗ್ಗೆ ವರದಿಯನ್ನ ಬಿಡುಗಡೆ ಮಾಡುತ್ತೆ. ಯಾವ ಕ್ಷೇತ್ರದಲ್ಲಿ ನಾವು ಒಳ್ಳೆಯ ಸಾಧನೆಯನ್ನ ಮಾಡಿದ್ದೇವೆ, ಯಾವ ಕ್ಷೇತ್ರದಲ್ಲಿ ನಾವು ಕೆಟ್ಟದಾಗಿ ಕೆಲಸ ಮಾಡಿದೀವಿ ಎಂದು ವರದಿಯನ್ನ ಕೊಡುತ್ತೆ. ಆದ್ದರಿಂದ RBI ಒಂದು ವಿಶೇಷ ವರದಿಯನ್ನ ಈಗ ಬಿಡುಗಡೆ ಮಾಡಿದೆ. ಇದಕ್ಕಾಗಿ ಭಾರತ ಸರ್ಕಾರವಷ್ಟೇ ಅಲ್ಲ, ವಿದೇಶಿ ಸರ್ಕಾರಗಳು ಕೂಡ ಗಮನವನ್ನ ಕೊಡುತ್ತೆ. ಆ ವರದಿಯ ಹೆಸರು ರೆಮಿಟೆನ್ಸ್, ಅಂದ್ರೆ ವಿದೇಶದಿಂದ ಬಂದ ಹಣ. ವಿದೇಶದಲ್ಲಿ ನೆಲೆಸಿರುವ ಭಾರತೀಯರು ಅಲ್ಲಿ ಕೆಲಸ ಮಾಡಿ ಗಳಿಸಿದ ಹಣವನ್ನ ತಮ್ಮ ತಂದೆ ತಾಯಿ, ಸಹೋದರ ಸಹೋದರಿಯರಿಗೆ ಭಾರತಕ್ಕೆ ಕಳಿಸಿಕೊಡ್ತಾರೆ. ಪ್ರತಿ ವರ್ಷ ಈ ವರದಿಯನ್ನ ಬಿಡುಗಡೆ ಮಾಡುತ್ತಲೇ ಇರುತ್ತೆ. ಎಷ್ಟು ಡಾಲರ್ಸ್ ಅಲ್ಲಿ ಭಾರತೀಯರು ಭಾರತಕ್ಕೆ ಹಣವನ್ನ ಕಳಿಸಿದ್ದಾರೆ ಎಂದು ಈ ವರ್ಷದ ವರದಿಯು ಬಿಡುಗಡೆಯಾಗಿದೆ. RBI ಕಳೆದ 12 ತಿಂಗಳ ವರದಿಯಲ್ಲಿ ಹೇಳಿದೆ, ಈ ವರ್ಷ ಭಾರತೀಯರು ಎಲ್ಲಾ ದಾಖಲೆಗಳನ್ನ ಮುರಿದು 2024-25 ಆರ್ಥಿಕ ವರ್ಷದಲ್ಲಿ $135 ಬಿಲಿಯನ್ ಗಳಿಸಿ ಭಾರತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು ಎಷ್ಟೊಂದು ದೊಡ್ಡ ಮೊತ್ತವೆಂದ್ರೆ ನೀವು ಊಹೆ ಮಾಡಲು ಕೂಡ ಸಾಧ್ಯವಿಲ್ಲ. ಉದಾಹರಣೆಗೆ, ಈ ಭೂಮಿಯ ಮೇಲಿರುವ 90ಕ್ಕೂ ಹೆಚ್ಚು ದೇಶಗಳ GDP ಮತ್ತು ಆರ್ಥಿಕತೆ $135 ಬಿಲಿಯನ್ ಗಿಂತ ಕಡಿಮೆ ಇದೆ. ಇಷ್ಟು ದೊಡ್ಡ ಮೊತ್ತವನ್ನ ಭಾರತೀಯರು ವಿದೇಶದಿಂದ ಭಾರತಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಇದು ವಿಶ್ವ ದಾಖಲೆ ಆಗಿದೆ. ಯಾವ ದೇಶದ ಜನರು ಕೂಡ ಇಂತಹ ಸಾಧನೆ ಮಾಡಿಲ್ಲ. 2ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ, ಆದ್ರೆ ಅದು ಕೇವಲ $68 ಬಿಲಿಯನ್ ಅನ್ನ ಗಳಿಸಿದೆ. ಅಂದ್ರೆ 2ನೇ ಸ್ಥಾನದ ದೇಶವೇ ನಮ್ಗಿಂತ ದುಪ್ಪಟ್ಟು ಹಿಂದೆ ಇದೆ. 3ನೇ ಸ್ಥಾನದಲ್ಲಿ ಚೀನಾ ಇದೆ, $50 ಬಿಲಿಯನ್ ಇಂದ. ಆದ್ರೆ 4ನೇ ಸ್ಥಾನದಲ್ಲಿ ಫಿಲಿಪೀನ್ಸ್ $40 ಬಿಲಿಯನ್ ಅನ್ನ ಗಳಿಸಿದೆ ಮತ್ತು ಪಾಕಿಸ್ತಾನ ಕೇವಲ $3 ಬಿಲಿಯನ್ ಅನ್ನ ಗಳಿಸಿದೆ. ಹಿಂದಿನ ವರ್ಷ $129 ಬಿಲಿಯನ್ ನೊಂದಿಗೆ ನಾವು ವಿಶ್ವ ದಾಖಲೆಯನ್ನ ಮಾಡಿದ್ವಿ. ಈ ವರ್ಷ ಅದನ್ನ ಮತ್ತಷ್ಟು ಸುಧಾರಿಸಿ $135 ಬಿಲಿಯನ್ ಗಳಿಗಿಂತ ಹೆಚ್ಚಿನ ಮೊತ್ತವನ್ನ ಗಳಿಸಿದೀವಿ. ಕೆಲವರು ಕೇಳಬಹುದು, ಇದರಿಂದ ನಮ್ಗೇನು ಲಾಭ ಅಂತ. ಈ ಹಣವನ್ನ ಭಾರತೀಯರು ತಮ್ಮ ಕುಟುಂಬಕ್ಕೆ ಕಳಿಸಿದಾರಲ್ವಾ, ರಾಷ್ಟ್ರಕ್ಕೆ ಏನು ಲಾಭ ಅಂತ. ಆದ್ರೆ ರಾಷ್ಟ್ರಕ್ಕೂ ಲಾಭ ಇದೆ. ಭಾರತ ತನ್ನ ಅಗತ್ಯ ವಸ್ತುಗಳನ್ನ ವಿದೇಶದಿಂದ ಖರೀದಿಸುತ್ತೆ. ಉದಾಹರಣೆಗೆ ಕಚ್ಚಾ ತೈಲ, ಶಸ್ತ್ರಾಸ್ತ್ರಗಳು, ತಂತ್ರಜ್ಞಾನ, ಇವುಗಳಿಗಾಗಿ ಡಾಲರ್ ಅಲ್ಲಿ ಪಾವತಿ ಮಾಡಬೇಕು. ಈ ವಿದೇಶದಿಂದ ಬಂದ ಡಾಲರ್ ಗಳನ್ನ ಸರ್ಕಾರ ತನ್ನ ಬಳಿ ಇಟ್ಕೊಂಡು ಭಾರತೀಯ ರೂಪಾಯಿಗಳನ್ನ ಕುಟುಂಬದವರ ಖಾತೆಗೆ ವರ್ಗಾಯಿಸುತ್ತೆ. ಇದರಿಂದ ಸರ್ಕಾರದ ಬಳಿ ಡಾಲರ್ ಉಳಿಯುತ್ತೆ. ಇದು ನಮ್ಮ ಖಜಾನೆಗೆ ಸೇರುತ್ತೆ. ಈ ಡಾಲರ್ ನಿಂದ ಭಾರತೀಯ ರೂಪಾಯಿಯ ಮೌಲ್ಯವನ್ನ ಡಾಲರ್ಗೆ ಹೋಲಿಕೆಯಲ್ಲಿ ಕಡಿಮೆ ಆಗದಂತೆ ತಡೆಯುತ್ತೆ. ಇದ್ರ ಜೊತೆಗೆ ದುಬಾರಿತನವನ್ನ ಕಡಿಮೆ ಮಾಡಲು, ವಿದೇಶದಿಂದ ಆಮದು ಮಾಡುವ ವಸ್ತುಗಳಿಗೆ ಸರಿಯಾಗಿ ಪಾವತಿ ಮಾಡಲು ಮತ್ತು ವಿದೇಶಿ ಹೂಡಿಕೆದಾರರನ್ನ ಭಾರತದ ಆರ್ಥಿಕತೆಯಲ್ಲಿ ಹೂಡಿಕೆಗೆ ಆಕರ್ಷಿಸಲು ಸಹಾಯವಾಗುತ್ತೆ. ಒಟ್ಟಿನಲ್ಲಿ ಇದು ಭಾರತದ ಆರ್ಥಿಕತೆಯ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಕೆಲವರು ಕೇಳಬಹುದು, ಇದರಿಂದ ಖುಷಿ ಆಗ್ಬೇಕಾ ಅಥವಾ ದುಃಖ ಆಗ್ಬೇಕಾ ಅಂತ. ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಈ ಸುದ್ದಿ ತುಂಬಾ ವಿಭಿನ್ನವಾದ ಭಾವನೆಗಳನ್ನ ತರುತ್ತೆ. ಕೆಲವರು ಖುಷಿ ಆಗ್ತಾರೆ, ಕೆಲವರು ದುಃಖಿ ಆಗ್ತಾರೆ. ಏಕೆಂದ್ರೆ ಈ ಹಣ ಕಳಿಸುವ ಭಾರತೀಯರು ತುಂಬಾ ತಿಳಿವುಳ್ಳ, ಬುದ್ಧಿವಂತರಾಗಿದ್ದಾರೆ. ಅವರು ವಿದೇಶದಲ್ಲಿ ಆ ದೇಶಗಳ ಆರ್ಥಿಕತೆ, ತಂತ್ರಜ್ಞಾನ ಕ್ಷೇತ್ರಕ್ಕೆ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ಕೆಲವರು ಹೇಳಬಹುದು, ಅನೇಕರು ಅರಬ್ ದೇಶಗಳಲ್ಲಿ ಕೂಲಿಗಾರರಾಗಿ, ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಹೌದು, ಇದು ಸತ್ಯ. ಆದ್ರೆ ಈ ಹಣದ ದೊಡ್ಡ ಭಾಗ ಅಮೆರಿಕಾದಿಂದ ಬರುತ್ತೆ. ಗೂಗಲ್, ಆಪಲ್, ಅಮೆಜಾನ್ ಅಂತಹ ಕಂಪನಿಗಳಲ್ಲಿ ಭಾರತೀಯರು ದೊಡ್ಡ ಸಂಬಳದ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಹಣಕ್ಕೆ ನಾವು ದೊಡ್ಡ ಬೆಲೆಯನ್ನ ತೆರಬೇಕಾಗಿದೆ. ಯಾಕಂದ್ರೆ ಈ ಹಣ ಬರುವುದು ಭಾರತದ ಬುದ್ಧಿವಂತ ವ್ಯಕ್ತಿಗಳಿಂದ. ದೇಶವನ್ನ ಬಿಟ್ಟು ವಿದೇಶಕ್ಕೆ ಹೋಗುವಾಗ ಇದರ ಅರ್ಥ ಈ ಸುದ್ದಿಗೆ ದುಃಖಿ ಆಗ್ಬೇಕಾ? ನನ್ನ ಉತ್ತರ ಇಲ್ಲ ಎಂದು. ಹಿಂದೆ ಚೀನಾ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿತ್ತು, ಆದ್ರೆ ಈಗ $48 ಬಿಲಿಯನ್ ನೊಂದಿಗೆ 3ನೇ ಸ್ಥಾನಕ್ಕೆ ಕುಸಿದಿದೆ. ಇದರ ಅರ್ಥ ಒಂದು ದೇಶದ ಆರ್ಥಿಕತೆ ಬೆಳೆದಂತೆ ಅಲ್ಲಿಂದ ಬುದ್ಧಿವಂತರ ವಲಸೆ ಕಡಿಮೆ ಆಗುತ್ತೆ. ಆದ್ದರಿಂದ ಚೀನಾದಂತೆ ನಾವು ಈ ರೆಮಿಟೆನ್ಸ್ ಹಣವನ್ನ ಆರ್ಥಿಕತೆಯನ್ನ ಬಲಪಡಿಸಲು ಬಳಸ್ಕೊಳ್ಬೇಕು. ಡೊನಾಲ್ಡ್ ಟ್ರಂಪ್ಗೆ ಇದು ಚೆನ್ನಾಗಿ ಗೊತ್ತಿದೆ. ಈ ರೆಮಿಟೆನ್ಸ್
ಇಂದ ಭಾರತದ ಆರ್ಥಿಕತೆಗೆ ಬಲಿಷ್ಠವಾಗುತ್ತೆ. ಅದಕ್ಕೆ ಅವನು 5% ಅಥವಾ 10% ತೆರಿಗೆ ಹಾಕುವುದಾಗಿ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾನೆ. ಹಾಗಂತ ಈ ಸುದ್ದಿಗೆ ದುಃಖಿ ಆಗಬೇಕಿಲ್ಲ, ಖುಷಿ ಆಗ್ಬೇಕು. ಕಾಲಕ್ರಮೇಣ ಈ ರೆಮಿಟೆನ್ಸ್ ಕಡಿಮೆಯಾಗುತ್ತೆ ಮತ್ತು ಅದು ಕಡಿಮೆಯಾದಾಗ ಭಾರತ ಆರ್ಥಿಕತೆಯಲ್ಲಿ ಚೀನಾಗೆ ಟಕ್ಕರ್ ಕೊಡುವ ಸ್ಥಿತಿಗೆ ಬಂದಿರುತ್ತೆ. ನೆಕ್ಸ್ಟ್ ಅಪ್ಡೇಟ್, ಭಾರತವು ಸಮುದ್ರದ ಮೇಲೆ ಶಕ್ತಿಶಾಲಿ ಶತ್ರು ಚೀನಾಗೆ ಎದುರಾಗಿ ಏನಾದ್ರೂ ದೊಡ್ಡದನ್ನ ಮಾಡೋದಕ್ಕೆ ಹೊರಟಿದೆ. ಪಾಕಿಸ್ತಾನದ ಬೆನ್ನಿಗೆ ಈಗ ಭಾರತವು ಸಮುದ್ರದಲ್ಲಿ ಒಂದರ ನಂತರ ಒಂದರಂತೆ ಶಕ್ತಿಶಾಲಿ ಯುದ್ಧ ನೌಕೆಗಳ ಚಂಡಮಾರುತವನ್ನ ತರ್ತಾ ಇದೆ. ಮೊದಲಿಗೆ ರಷ್ಯಾದಿಂದ ಕಳಿಸಲಾದ INS ತಮಾಲ್ ಪ್ರವೇಶಿಸಿತು. ಈಗ INS ಉದಯಗಿರಿಯ ಆಗಮವು ಚಂಡಮಾರುತದಂತಿದೆ. ನೀರಿನ ಮೇಲೆ ತೇಲುವ ಈ ಅರಬ್ ಡಾಲರ್ಗಳ ಕೋಟೆಯು ಒಂಟಿಯಾಗಿಯೇ ಯುದ್ಧ ನೌಕೆಗಳನ್ನ, ಜಲಾಂತರ್ಗಾಮಿಗಳನ್ನ ಮತ್ತು ಫೈಟರ್ ಜೆಟ್ಗಳನ್ನ ಸಮಾಧಿಯಾಗಿ ಪರಿವರ್ತಿಸಬಲ್ಲದು. ಬ್ರಹ್ಮೋಸ್, ಬರಾಕೆಟ್ ಮತ್ತು ವರ್ಣಾಸ್ತ್ರವನ್ನ ಒಡ್ಡುವ ರಹಸ್ಯ ತಂತ್ರಜ್ಞಾನದಿಂದ ಸಜ್ಜಿತವಾದ ಈ ಯುದ್ಧ ನೌಕೆ ಒಂದು ದ್ವಿಮುಖ ದಾಳಿಯ ಚಕ್ರವ್ಯೂಹವನ್ನು ರಚಿಸುತ್ತೆ. ಅದನ್ನ ಭೇದಿಸುವುದು ಅಸಾಧ್ಯ. ಹಿಂದೂ ಮಹಾಸಾಗರದ ಆಳದಲ್ಲಿ ಒಂದು ಚಟುವಟಿಕೆ ಆರಂಭವಾಗಿದೆ. ಇದು ವಿಶ್ವದ ದೊಡ್ಡ ದೊಡ್ಡ ನೌಕಾಪಡೆಗಳ ಕಿವಿಗಳನ್ನ ಎಚ್ಚರಗೊಳಿಸಿದೆ. ಇದರ ಕೇವಲ ಶಬ್ದದಿಂದಲೇ ಶತ್ರುವಿನ ಎದೆ ಗಡಗಡ ಕಂಪಿಸುತ್ತೆ. ಒಂದು ಯುದ್ಧ ನೌಕೆಯನ್ನ ಊಹಿಸಿ, ಅದು ಸಮುದ್ರದ ಮೇಲ್ಮೈಯಲ್ಲಿ ಚಲಿಸುತ್ತೆ, ಆದ್ರೆ ಶತ್ರುವಿನ ರೇಡಾರ್ಗೆ ಸಿಗೋದಿಲ್ಲ. 30 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಇದು ಚಲಿಸುತ್ತೆ ಮತ್ತು ಇದರ ಬಿಲ್ಲಿನಲ್ಲಿ ವಿಶ್ವದ ಅತ್ಯಂತ ಭಯಾನಕ ಆಯುಧಗಳು ಸಜ್ಜಿತವಾಗಿವೆ. ಇದು ಸಾಮಾನ್ಯ ಯುದ್ಧ ನೌಕೆಯಲ್ಲ. ಇದು ಒಂದೇ ಸಮಯದಲ್ಲಿ ಆಕಾಶದಲ್ಲಿ ಹಾರುವ ಶತ್ರುವಿನ ಫೈಟರ್ ಜೆಟ್ಗಳನ್ನ ಕ್ಷಿಪಣಿಗಳಿಂದ ಭಸ್ಮ ಮಾಡಬಲ್ಲದು. ಸಮುದ್ರದ ಮೇಲ್ಮೈಯಲ್ಲಿ ತೇಲುವ ಯುದ್ಧ ನೌಕೆಗಳನ್ನ ಬ್ರಹ್ಮೋಸ್ನ ಒಂದೇ ಒಂದು ದಾಳಿಯಿಂದ 2 ತುಂಡು ಮಾಡಬಲ್ಲದು ಮತ್ತು ಸಮುದ್ರದ ಕತ್ತಲ ಆಳದಲ್ಲಿ ಮರೆಯಾಗಿರುವ ಶತ್ರುವಿನ ಜಲಾಂತರ್ಗಾಮಿಗಳನ್ನ ಅವರದೇ ಗೂಡಿನಲ್ಲಿ ಧ್ವಂಸ ಮಾಡಬಲ್ಲದು. ಚೀನಾ ಮತ್ತು ಪಾಕಿಸ್ತಾನದ ಯಾವುದೇ ಕೆಟ್ಟ ಚಲನೆಗೆ ತಕ್ಕ ಉತ್ತರ ನೀಡಲು ಭಾರತದ ಈ ಹೊಸ ಯೋಧ ಸಿದ್ಧವಾಗಿದೆ. ಈ ಮಹಾಯೋಧನ ಹೆಸರು INS ಉದಯಗಿರಿ. ಇದು ಕೇವಲ ಹೆಸರಲ್ಲ, ಭಾರತದ ಸ್ವಾವಲಂಬನೆ ಮತ್ತು ಹೆಚ್ಚುತ್ತಿರುವ ಸಮುದ್ರ ಶಕ್ತಿಯ ಘೋಷಣೆಯಾಗಿದೆ. ಇದು ಇಡೀ ವಿಶ್ವಕ್ಕೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಉದಯಗಿರಿಯು ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆ. ವಿಶ್ವದ ಯಾವುದೇ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಇದಕ್ಕೆ ಇದೆ. ಪ್ರಾಜೆಕ್ಟ್ 17A ಎಂದರೇನು? ಸರಳ ಭಾಷೆಯಲ್ಲಿ ಇದು ಭಾರತ ಸರ್ಕಾರದ ಒಂದು ಮಿಷನ್ ಆಗಿದ್ದು, ದೇಶದ ಉಕ್ಕಿನಿಂದ, ದೇಶದ ಇಂಜಿನಿಯರ್ಗಳಿಂದ 7 ಆಧುನಿಕ ಮತ್ತು ಸ್ಟೀಲ್ಡ್ ಯುದ್ಧ ನೌಕೆಗಳನ್ನ ತಯಾರಿಸುವ ಯೋಜನೆಯಾಗಿದೆ. ಇವು ಮುಂದಿನ 50 ವರ್ಷಗಳ ಕಾಲ ಭಾರತದ ಸಮುದ್ರ ಗಡಿಯ ರಕ್ಷಕರಾಗಲಿದ್ದಾರೆ. ಈ ಯೋಜನೆಯ ಅತ್ಯಂತ ದೊಡ್ಡ ಮತ್ತು ಹೆಮ್ಮೆಯ ವಿಷಯವೇನೆಂದ್ರೆ, ಇದರಲ್ಲಿ ಬಳಸಲಾದ 75% ಗಿಂತ ಹೆಚ್ಚಿನ ಉಪಕರಣಗಳು ಮತ್ತು ಆಯುಧಗಳು ಮೇಡ್ ಇನ್ ಇಂಡಿಯಾದಾಗಿದೆ. ಇದು ಹೊಸ ಭಾರತದ ಚಿತ್ರಣವಾಗಿದೆ. ಇದು ತನ್ನ ಭದ್ರತೆಗಾಗಿ ತನ್ನ ಸ್ವಂತ ಆಯುಧಗಳನ್ನ ತಯಾರಿಸುತ್ತೆ ಮತ್ತು ವಿಶ್ವಕ್ಕೆ ತನ್ನ ಶಕ್ತಿಯನ್ನ ಸಾಬೀತುಪಡಿಸುತ್ತೆ. ಉದಯಗಿರಿಯ ವಿನ್ಯಾಸವನ್ನ ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ತಯಾರಿಸಿದೆ. ಭಾರತವು ಈಗ ಕೇವಲ ತಂತ್ರಜ್ಞಾನದ ಖರೀದಿದಾರನಲ್ಲ, ಬದಲಿಗೆ ತಂತ್ರಜ್ಞಾನದ ಸೃಷ್ಟಿಕರ್ತನಾಗಿದ್ದಾನೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿದೆ. 6600 ಟನ್ ತೂಕದ ಈ ಭಾರಿ ಯುದ್ಧ ನೌಕೆ 30 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಮುದ್ರದ ಅಲೆಗಳನ್ನ ಭೇದಿಸುತ್ತಾ ಮುನ್ನಡೆಯಬಲ್ಲದು. ಈಗ ಈ ಬೇಟೆಗಾರನ ಬಿಲ್ಲಿನಲ್ಲಿ ಸಜ್ಜಿತವಾದ ಆ ಬಾಣಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ಷಿಪಣಿ. ಇದು ಧ್ವನಿಯ ವೇಗಕ್ಕಿಂತ 3 ಪಟ್ಟು ವೇಗವಾಗಿ ಚಲಿಸುವ ಕ್ಷಿಪಣಿಯಾಗಿದ್ದು, ಒಮ್ಮೆ ಉಡಾವಣೆಯಾದ್ರೆ ಶತ್ರುವಿಗೆ ಕಣ್ಣು ಮಿಟುಕಿಸುವ ಸಮಯವೂ ಕೂಡ ಇರೋದಿಲ್ಲ. ಉದಯಗಿರಿಯಿಂದ ಹೊರಡುವ ಒಂದು ಬ್ರಹ್ಮೋಸ್ ಕ್ಷಿಪಣಿಯು 106 ಕಿಲೋಮೀಟರ್ ದೂರದಲ್ಲಿರುವ ಶತ್ರುವಿನ ಯುದ್ಧ ನೌಕೆಯನ್ನ ಕ್ಷಣ ಮಾತ್ರದಲ್ಲಿ ಸಮುದ್ರದ ಆಳದಲ್ಲಿ ಹೂತಾಕಬಲ್ಲದು. ಎರಡನೇದಾಗಿ ವಾಯು ರಕ್ಷಣೆ. ಶತ್ರು ಆಕಾಶದಿಂದ ದಾಳಿ ಮಾಡಲು ಧೈರ್ಯ ಮಾಡಿದ್ರೆ ಉದಯಗಿರಿಯಲ್ಲಿ ತಯಾರಾಗಿರುವ ಬರಾಕೆಟ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಕ್ಷಿಪಣಿ ಇದು 70 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಬರುವ ಯಾವುದೇ ಶತ್ರು ಕ್ಷಿಪಣಿ ಅಥವಾ ಫೈಟರ್ ಜೆಟ್ಗಳನ್ನ ಗುರುತಿಸಿ ಆಕಾಶದಲ್ಲಿ ಭಸ್ಮ ಮಾಡುತ್ತೆ. ಅಂದರೆ ಉದಯಗಿರಿಯು ಕೇವಲ ದಾಳಿ ಮಾಡಲು ಮಾತ್ರವಲ್ಲ, ತನ್ನ ರಕ್ಷಣೆಯನ್ನ ಚೆನ್ನಾಗಿ ಮಾಡಿಕೊಳ್ಳುತ್ತೆ. ಮೂರನೇದಾಗಿ ಜಲಾಂತರ್ಗಾಮಿ ವಿರೋಧಿ ಯುದ್ಧ. ಶತ್ರುವಿನ ಜಲಾಂತರ್ಗಾಮಿಗಳು ಗುಪ್ತವಾಗಿ ದಾಳಿಗೆ ಸಿದ್ಧವಾಗಿದ್ರೆ ಉದಯಗಿರಿಗೆ ಅವು ಸುಲಭವಾಗಿ ಶಿಕಾರಿಗಳಾಗುತ್ತೆ. ಏಕೆಂದ್ರೆ ಇದರ ಬಳಿ ಭಾರತದ ಸ್ವಂತ ಸೈಲೆಂಟ್ ಕಿಲ್ಲರ್ ವರ್ಣಾಸ್ತ್ರ ಟಾರ್ಪಿಡೋ ಇದೆ. ಈ ಭಾರಿ ಟಾರ್ಪಿಡೋ ನೀರಿನಾಳದಲ್ಲಿರುವ ಶತ್ರುವಿನ ಜಲಾಂತರ್ಗಾಮಿಗಳನ್ನ ಬೆನ್ನಟ್ಟಿ ಧ್ವಂಸ ಮಾಡುತ್ತೆ. ಜೊತೆಗೆ ಆಂಟಿ ಸಬ್ಮೆರಿನ್ ರಾಕೆಟ್ ಲಾಂಚರ್ಗಳು ಜಲಾಂತರ್ಗಾಮಿಗಳಿಗೆ ಮರಣದ ಬಲಿಯನ್ನ ಹಣಿಯುತ್ತೆ. ನಿಮ್ಮ ಆಲೋಚನೆಗಳೇನು? INS ಉದಯಗಿರಿಯಂತಹ ಸ್ವದೇಶಿ ಆಯುಧಗಳು ಭಾರತವನ್ನ ನಿಜವಾಗಿಯೂ ಸೂಪರ್ ಪವರ್ ಆಗಿಸಬಲ್ಲವೆ? ಚೀನಾ ಮತ್ತು ಪಾಕಿಸ್ತಾನದ ಒಕ್ಕೂಟಕ್ಕೆ ಉತ್ತರ ನೀಡಲು ಭಾರತ ಇನ್ನೂ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.